ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಕಟ್ ವರ್ಕ್ ಡಿಸೈನ್ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗಾದರೆ ಬ್ಲೌಸ್ ಲೆಂತ್ ಆದರೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕಟ್ ಮಾಡಿರೋ ಬ್ಲೌಸು ಎಷ್ಟು ಲೆಂತ್ ಇದೆಯೋ ಅಷ್ಟೇ ಕ್ಯಾನ್ವಾಸ್ ಪೇಪರ್ ತಗೊಂಡು ಮೇಲೆ 1/4 ಇಂಚು ಕೆಳಗಡೆ 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಂಡು ಕರುವುದು ಸ್ಕೇಲ್ ಇರುತ್ತೆ, ಇಲ್ಲಾಂದರೆ ಯಾವುದಾದ್ರೂ ತೈಲು ಡಬ್ಬಿದು ಮುಚ್ಚಳ ತಗೊಂಡು ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಆ 2 ಲೈನ್ ಮಧ್ಯದಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಲೈನ್ ಹಾಕೋದ್ರಿಂದ ಎಲ್ಲ ಒಂದೇ ಸಮಾಗಿ ಬರುತ್ತೆ, ಅದರಿಂದ ಲೈನ್ ಹಾಕಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬಾರ್ಡ್ರ್ ಆದರೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಅದ್ರ ಮೇಲೆ ಕ್ಯಾನ್ವಾಸ್ ಪೇಪರ್ ಇಟ್ಕೊಂಡು ಕೊನೆಯಲ್ಲಿ ಒಂದು ಲೈನ್ ಆದರೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಪೇಪರು ಮತ್ತು ಬಟ್ಟೆ ಅನ್ನೋದು ಕದಲ್ದಿರ ಒಂದೇ ಕಡೆ ಇರುತ್ತೆ, ಅದರಿಂದ. ಮತ್ತು ನೋಡಿ, ನಾವು ಕಟ್ ವರ್ಕ್ ಯಾವ ರೀತಿ ಕಟ್ ಮಾಡಿದ್ರೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪಾದ ಮೇಲೆ ಎತ್ತಿ ಸೂಜಿ ಕೆಳಗಡೆ ಇಡಿಸಿ ಸ್ವಲ್ಪನೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಏನಾದರೂ ರಾಂಗ್ ಆದರೆ ಮತ್ತೆ ಬಿಚ್ಚಿ ಆ ದಾರನ ಮತ್ತೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಮಾರ್ಕ್ ಮಾಡಿರೋದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದ್ರೆ ನೀಟಾಗಿ ಬರುತ್ತೆ. ಯಾರು ಹೊಸ್ದಾಗಿ ಕಲಿತಾ ಇದ್ರೋ ಅವರು ಒಂದು ಹಳೆ ಬಟ್ಟೆ ಮೇಲೆ ಆದರೆ ಫಸ್ಟು ಪ್ರಾಕ್ಟೀಸ್ ಮಾಡಿ, ಮತ್ತು ಕಸ್ಟಮರ್ದು ಇಲ್ಲಾಂದರೆ ನಿಮ್ಮ ಬ್ಲೌಸ್ ಮೇಲೆ ಪ್ರಾಕ್ಟೀಸ್ ಮಾಡಿ. ಕಟ್ ವರ್ಕ್ ಡಿಸೈನ್ ಮೇಲೆ ಆದರೆ 2 ಸಲ ಆದರೆ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಚಿಕ್ಕದು ಕತ್ರಿ ಎತ್ಕೊಂಡಿದ್ದೀನಲ್ಲ ಅದೇ ರೀತಿ ಚಿಕ್ಕದು ಟ್ರಿಮ್ಮರ್ ಎತ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಎಲ್ಲನೂ ತಿರುಗಿಸ್ಕೊಳ್ಳಿ. ಮತ್ತು ತಿರುಗಿಸಿದಾದ್ಮೇಲೆ ನೀಟಾಗಿ ಐರನ್ ಆದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಆದರೆ ಮಾಡ್ಕೋಬೋದು. ಆದರೆ ಐರನ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ, ಎಲ್ಲ ಒಂದೇ ಶೇಪ್ ಬಂದಿರ್ತದೆ. ಮತ್ತು ನೀಟಾಗಿ ಐರನ್ ಮಾಡಿದಾದ್ಮೇಲೆ ನಾನಾದರೆ ಪೈಪಿಂಗ್ ಆದರೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅವರಾದರೆ ಪೋಟ್ಲಿ ಬಟನ್ಸ್ ಆದರೆ ಅಟ್ಯಾಚ್ ಮಾಡಿದ್ದಾರೆ. ನಾನು ಆ ಥರ ಏನು ಮಾಡ್ತಾಯಿಲ್ಲ. ಕಸ್ಟಮರ್ ಯಾವುದು ಬೇಕು ಅಂತ ಕಳಿಸಿದ್ರು ಆ ಥರ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವ್ರಿಗಾದರೆ ಪೈಪಿಂಗ್ ಆದರೆ ಅಟ್ಯಾಚ್ ಮಾಡಿ ನೋಡಿ ಕಟ್ ವರ್ಕ್ ಮೇಲೆ ಇಟ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ನೋ ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ, ವಿಡಿಯೋದಲ್ಲಾದರೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು, ನೀಟಾಗಿ ಬರುತ್ತೆ. ಸ್ಟಿಚ್ಚೆಲ್ಲ ಮಾಡಿದ್ಮೇಲೆ ಐರನ್ ಆದರೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಇನ್ನೂ ಐರನ್ ಏನು ಮಾಡಿಲ್ಲ, ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕಲಿಬೋದು ಕಟ್ ವರ್ಕ್ ಡಿಸೈನ್ ಅನ್ನೋದು, ಆದರೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಮತ್ತು ಪಟ್ಟಿ ಅನ್ನೋದು ಕೆಳಗಡೆ ಅಟ್ಯಾಚ್ ಮಾಡಿ 1.5 ಇಂಚಷ್ಟು ಅಗಲ ತಗೊಂಡು ಕೆಳಗಡೆ ನೋಡಿ 1/2 ಇಂಚಷ್ಟು ಬಿಟ್ಟು ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ಅಲ್ಲಲ್ಲಿ ಚಿಕ್ಕದಾಗಿ ನ್ಯಾಚ್ ಆದರೆ ಹಾಕ್ಕೊಳ್ಳಿ. ನೋಡಿ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತು ಅದ್ರೊಳಗಡೆ ನೋಡಿ ಆ ರೀತಿ ಮಡಚಿದ್ರೆ ನೀಟಾಗಿ ಇರುತ್ತೆ. 1/4 ಇಂಚಷ್ಟು ಮಡಚಿ ನಾನಾದರೆ ಎಮ್ಮಿಂಗ್ ಆದರೆ ಮಾಡ್ತೀನಿ ಕೈಯಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಾದರೆ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.